Hello students, welcome to Druvika Academy. ಹೇಗಿದ್ರಲ್ಲ ಕೂಡ hope everybody is doing fine. So PGCET 2025 MBA, MCA, ME, MTech, M Architecture ಈ ಒಂದು ಕೋರ್ಸ್ಗಳದ್ದು ಸ್ಪೆಷಲಿ MBA, MCA ಈ ಒಂದು ಕೋರ್ಸ್ಗಳದ್ದು ಥರ್ಡ್ ನೋಡ್ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಥರ್ಡ್ ನೋಡ್ ಆಪ್ಷನ್ ಎಂಟ್ರಿ ವೇಳಾಪಟ್ಟಿ ಕೆಲವೊಂದು ಸೂಚನೆಗಳು ಬಿಟ್ಟಿದ್ರು. ಸೊ ನಾನು ಸ್ವಲ್ಪ ಔಟ್ ಆಫ್ ಸ್ಟೇಷನ್ ಇರೋದ್ರಿಂದ ನನಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಸಾರಿ ಫಾರ್ ದ್ಯಾಟ್. ಸೊ ತುಂಬ ಜನಕ್ಕೆ ಡೌಟ್ಸ್ ಇವೆ, ಆ ಒಂದು ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡಿಕೊಡಬೇಕು, ಅದು ನನ್ನ ಕರ್ತವ್ಯ. ಸೊ ಡೆಫಿನೆಟ್ಲಿ ಐ ವಿಲ್ ಬಿ ದೇರ್ ವಿತ್ ಯು ಅಂಡ್ ಐ ಹ್ಯಾವ್ ಪ್ರಾಮಿಸ್ಡ್ ಯು ದಟ್ ಐ ವಿಲ್ ಬಿ ದೇರ್ ವಿತ್ ಯು ಅಂಟಿಲ್ ಯು ಗೆಟ್ ದ ಕಾಲೇಜ್. ಸೊ ಅದ್ರ ಪ್ರಕಾರ ಒಂದು ನೋಟಿಫಿಕೇಶನ್ ಏನೇನು ಕೊಟ್ಟಿದ್ದಾರೆ ಅಂತ ನೋಡುವ. ನೆನ್ನೆ ಬಿಟ್ಟಿದ್ರಿಂದ ಈ ನೋಟಿಫಿಕೇಶನ್ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗುವ ಒಂದು ಬೈ. ಸೊ ಫಸ್ಟು ಪ್ರಕಟಣೆ ನೋಡ್ರಿ, ಇಲ್ಲಿ MBA, MCA ಮತ್ತು ME, MTech, M Architecture ಈ ಒಂದು ಕೋರ್ಸ್ಗಳ ಪ್ರವೇಶಾತಿ 2025 ಸಾಲಿಗೆ ಅನ್ವಯಿಸುವಂತೆ ಮೂರನೇ ಮತ್ತು ಅಂತಿಮ ಸುತ್ತಿನ ಸೀಟು ಹಂಚಿಕೆಯನ್ನು ನಡೆಸಲು ವೇಳಾಪಟ್ಟಿಯನ್ನು ನೀಡಲಾಗಿದೆ. ಸೊ ಅಂದರೆ ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಎರಡನೇ ಸುತ್ತಿನ ಸೀಟು ಹಂಚಿಕೆಯ ನಂತರ ಉಳಿದಿರುವ ರದ್ದುಪಡಿಸಿಕೊಂಡಿರುವ ಹಾಗೂ ಹೊಸದಾಗಿ ಸೇರ್ಪಡೆಯಾಗಬಹುದಾದ ಸೀಟ್ಗಳನ್ನು ಈ ಸುತ್ತಿಗೆ ಹಂಚಿಕೆ ಪರಿಗಣಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಫಸ್ಟ್ ಸೆಕೆಂಡ್ ರೌಂಡ್ ಯಾವ್ಯಾವ ಕಾಲೇಜ್ ಉಳ್ಕೊಂಡಿದ್ದಾವೆ, ಯಾವ ಸೀಟ್ಗಳು ಉಳ್ಕೊಂಡಿದ್ದಾವೆ, ಯಾವ ಸೀಟ್ಗಳು ಸರೆಂಡರ್ ಆಗಿದ್ದಾವೆ, ಈ ಒಂದು ಆ ಒಂದು ಸೀಟ್ಗಳನ್ನು ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ಪರಿಗಣನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮೊದಲನೇ ಹಾಗೂ ಎರಡನೇ ಸುತ್ತಿನಲ್ಲಿ ಯಾವುದೇ ಸೀಟು ಪಡೆಯದವರು ಈ ಸುತ್ತಿನಲ್ಲಿ ಲಭ್ಯವಾಗುವ ಸೀಟುಗಳಿಗೆ ಭಾಗವಹಿಸಲು ಆಸಕ್ತಿ ಇದ್ದಲ್ಲಿ ಕಾಷನ್ ಫೀಸ್ 25,000 ರೂಪಾಯಿಯನ್ನು ಪೇ ಮಾಡಿ ಹೊಸದಾಗಿ ಇಚ್ಛೆಗಳನ್ನು ದಾಖಲಿಸಲು ಭಾಗವಹಿಸಬಹುದು ಅಂತ ಕೊಟ್ಟಿದ್ದಾರೆ. ಅಂದರೆ ಮೊದಲನೇ ರೌಂಡ್, ಸೆಕೆಂಡ್ ರೌಂಡ್ ಇದರಲ್ಲಿ ಯಾವುದೇ ಸೀಟ್ ಸಿಕ್ಕಿಲ್ಲ ಸರ್, ನನಗೆ ಮೊದಲನೇ ರೌಂಡು ಸಿಕ್ಕಿಲ್ಲ, ಸೆಕೆಂಡ್ ರೌಂಡು ಸಿಕ್ಕಿಲ್ಲ ಅಂಥವರು, ಅಥವಾ ನನಗೆ ಮೊದಲನೇ ರೌಂಡಲ್ಲಿ ಸಿಕ್ಕಿತ್ತು, ನಾನು ಚಾಯ್ಸ್ 2, ಚಾಯ್ಸ್ 3 ತೊಗೊಂಡಿದ್ದೆ, ಎರಡನೇ ರೌಂಡಲ್ಲಿ ಕಾಲೇಜ್ ಸಿಕ್ಕಿಲ್ಲ ಅಂಥವರು, ಅಥವಾ ನಾನು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ ಅಂಥವರು ನೀವೇನು ಮಾಡ್ಬೋದು, ಇವಾಗ 25,000 ಕಾಷನ್ ಫೀಸ್ನ ತುಂಬಿಟ್ಟು ನೀವು ಆಪ್ಷನ್ ಎಂಟ್ರಿನ ಮಾಡಬಹುದು, ಹೊಸದಾಗಿ ಆಪ್ಷನ್ ಎಂಟ್ರಿನ ಮಾಡಬಹುದು. ಇಟ್ ಮೀನ್ಸ್ ನನಗೆ ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ 10 ಕಾಲೇಜ್ ಹಾಕಿದ್ದೆ, ಆ ಕಾಲೇಜಿಗೆ ಕ್ಯಾರಿ ಫಾರ್ವರ್ಡ್ ಹಾಕವ ಇಲ್ಲ, ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಬಹುದು, ನೋ ಪ್ರಾಬ್ಲಮ್. ಯಾರ್ಯಾರು ಹೇಳಿದೆ ನಾನು? ಸೊ ಫಸ್ಟ್ ಒನ್, ನಾನು ಯಾವುದೇ ಆಪ್ಷನ್ ಎಂಟ್ರಿ ಮಾಡಿಲ್ಲ, ನೀವು ಮಾಡಬಹುದು, ನಿಮ್ಮ ಹತ್ರ ಕನ್ಫರ್ಮೇಷನ್ ಸ್ಲಿಪ್ ಇದ್ದರೆ. ಸೆಕೆಂಡ್ ಆಪ್ಷನ್, ಮೊದಲನೇ ರೌಂಡಲ್ಲಿ ಕಾಲೇಜ್ ಸಿಕ್ಕಿತ್ತು, ಎರಡನೇ ರೌಂಡಲ್ಲಿ ಕಾಲೇಜ್ ಸಿಕ್ಕಿಲ್ಲ, ಚಾಯ್ಸ್ 3 ತೊಗೊಂಡಿದ್ದಕ್ಕೆ ಎರಡನೇ ರೌಂಡಲ್ಲಿ ಕಾಲೇಜ್ ಸಿಕ್ಕಿಲ್ಲ, ನೀವು ಕೂಡ ಏನು ಮಾಡ್ಬೋದು, ಆಪ್ಷನ್ ಎಂಟ್ರಿ ಮಾಡಬಹುದು. ನೀವು ಕೂಡ ಆಪ್ಷನ್ ಎಂಟ್ರಿ ಮಾಡಬಹುದು. ಇನ್ ಕೇಸ್ ನನಗೆ ಮೊದಲನೇ ರೌಂಡಲ್ಲಿ ಸಿಕ್ಕಿಲ್ಲ, ಎರಡನೇ ರೌಂಡಲ್ಲಿ ಸಿಕ್ಕಿಲ್ಲ, ನೀವು ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು. ಬಟ್ ಮೊದಲನೇ ರೌಂಡಲ್ಲಿ ಕಾಲೇಜ್ ಸಿಕ್ಕಿರಲಿಲ್ಲ, ಎರಡನೇ ರೌಂಡಲ್ಲಿ ಕಾಲೇಜ್ ಸಿಕ್ಬಿಡ್ತು, ನಾನು ಮಾಡ್ಬೋದಾ? ಬರಲ್ಲ, ಯು ಕಾನ್ ಡೂ ಇಟ್. ಎರಡನೇ ರೌಂಡ್ ಕಾಲೇಜ್ ಸಿಕ್ಕರೆ ಆ ಕಾಲೇಜ್ ಹೋಗಲೇಬೇಕು, ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದ ಥರ್ಡ್ ರೌಂಡ್. ಸೊ ಥರ್ಡ್ ರೌಂಡ್ ಬಂದುಬಿಟ್ಟು ಯಾವ ಕಾಲೇಜ್ ಸಿಕ್ಕಿರೋದಿಲ್ಲ ಅವರಿಗೆ ಎಲಿಜಿಬಿಲಿಟಿ ಇರುತ್ತೆ. ಸೊ ಕಾಷನ್ ಫೀಸ್ನ ಯಾವಾಗ ತುಂಬೋದು? ಕಾಷನ್ ಫೀಸ್ ಇವತ್ತು ಬೆಳಗ್ಗೆ, ಅಂದರೆ 4ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ 6ನೇ ತಾರೀಕು ಬೆಳಗ್ಗೆ 11 ಗಂಟೆ, 3 ದಿನ ಕೊಟ್ಟಿದ್ದಾರೆ, 4, 5, 6. ಸೊ 3 ದಿನ, 4ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ ಇವತ್ತು 11 ಗಂಟೆಯಿಂದ ನಾಡಿದ್ದು 6ನೇ ತಾರೀಕು ಬೆಳಗ್ಗೆ 11 ಗಂಟೆವರೆಗೂ 25,000ನ ಕಾಷನ್ ಫೀಸ್ ಆಗಿ ಡೆಪಾಸಿಟ್ ಮಾಡ್ಕೋಬಹುದು. ಅಂತಿಮ ಸುತ್ತಿನ ಸೀಟು ಹಂಚಿಕೆ ಆದಲ್ಲಿ ಅಭ್ಯರ್ಥಿಯು ಪಾವತಿಸುವ ಕಾಷನ್ ಫೀಸ್ ಡೆಪಾಸಿಟ್ ಅನ್ನು ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ಇಟ್ ಮೀನ್ಸ್ ವಾಟ್? ವೆರಿ ಸಿಂಪಲ್. ಇವಾಗ ನೀವು GM ಆಗಿದ್ರೆ ನಿಮ್ಮ ಫೀಸು 68,000 ತುಂಬಬೇಕು ನೀವು KEಗೆ. ಸೊ ಇವಾಗ ಏನಾಗುತ್ತೆ, ಮುಂಚೆನೇ 25,000 ತುಂಬ್ತೀರಾ, ಸೊ ನಿಮಗೆ 68,000 ತುಂಬಬೇಕಾಗಿತ್ತು, 25,000 ಇವಾಗಲೇ ತುಂಬ್ತೀರಾ, ಉಳಿದಿದ್ದು 43,000 ಅಷ್ಟೇ ನೀವೇನು ಮಾಡಬೇಕು, KE ಫೀಸ್ ತುಂಬೋದಾಗುತ್ತೆ. ನಿಮಗೆ DD ಬರೋದು 43,000 ಅಷ್ಟೇ DD ಬರುತ್ತೆ. ಸೊ 25,000 ಮುಂಚೆನೇ ಡೆಪಾಸಿಟ್ ಮಾಡಿಸ್ಕೊತಾ ಇದ್ದಾರೆ ಅವರು. ಯಾಕೆ? ಬಿಕಾಸ್ ಸೆಕೆಂಡ್ ರೌಂಡಲ್ಲಿ, ಥರ್ಡ್ ರೌಂಡಲ್ಲಿ ನನಗೆ ಕಾಲೇಜ್ ಸಿಕ್ಕಿಲ್ಲ, ಅದು ನಾನು ಕಾಲೇಜ್ ಸಿಕ್ಕಿದೆ ಬಟ್ ನಾನು ಹೋಗಲ್ಲ, ಆ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮುಂಚೆನೇ 25,000 ಕಾಷನ್ ಫೀಸ್ನ ಡೆಪಾಸಿಟ್ ತಗೋತಿದ್ದಾರೆ. ನೆಕ್ಸ್ಟು, ಅಂತಿಮ ಸುತ್ತಿನಲ್ಲಿ ಸೀಟು ಹಂಚಿಕೆಯಾಗಿ ಅಭ್ಯರ್ಥಿಯು ಕಾಲೇಜಿಗೆ ಪ್ರವೇಶ ಪಡೆಯಲು ವಿಫಲನಾದಲ್ಲಿ ಅಥವಾ ರದ್ದುಗೊಳಿಸಲು ಇಚ್ಛಿಸಿದ್ದಲ್ಲಿ ಅಥವಾ ಕಾಲೇಜಿಗೆ ವರದಿ ಮಾಡಿಕೊಳ್ಳದಿದ್ದಲ್ಲಿ ಅಭ್ಯರ್ಥಿಯು ಪಾವತಿಸಿದ ಕಾಷನ್ ಫೀಸ್ ಡೆಪಾಸಿಟ್ ಅನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. ಆ್ಯಂಡ್ ಮುಂದಿನ ವರ್ಷಗಳ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಲು ಅರ್ಹತೆ ಇರುವುದಿಲ್ಲ. ನಾನು 2026 PGCET ಬರೋದು, ಆವಾಗ ಒಳ್ಳೆ ಕಾಲೇಜ್ ತೊಗೊಂಡು ಹೋಗ್ಬೇಕಂತಿದ್ದೀನಿ ಸರ್, ಬಟ್ ಇವಾಗ ಸುಮ್ಮನೆ ಥರ್ಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ಆಗಲ್ಲ. ಥರ್ಡ್ ರೌಂಡಲ್ಲಿ ಕಾಲೇಜ್ ಸಿಕ್ಕರೆ ಹೋಗಲೇಬೇಕು. ನೀವು ಥರ್ಡ್ ರೌಂಡ್ ಹೋಗಲಿಲ್ಲಪ್ಪ ಅಂದರೆ ಮುಂದಿನ ವರ್ಷದ PGCETಗೆ ನಿಮಗೆ ಯಾವುದೇ ರೀತಿಯಾದಂಥ ಎಲಿಜಿಬಿಲಿಟಿ ಇರೋದಿಲ್ಲ. ಕ್ಲಿಯರ್ ಅಬೌಟ್ ದಿಸ್. ನೆಕ್ಸ್ಟು, ಹೊಸದಾಗಿ ಇಚ್ಛೆಗಳನ್ನು ದಾಖಲಿಸುವುದು. 4/11/2025 ಬೆಳಗ್ಗೆ 11 ಗಂಟೆಯಿಂದ 6/11/2025 ಬೆಳಗ್ಗೆ 6 ಗಂಟೆ ಒಳಗಾಗಿ ನೀವು ಹೊಸದಾಗಿ ಆಪ್ಷನ್ ಎಂಟ್ರಿಗಳನ್ನ ಮಾಡಬಹುದು. ಅಂದರೆ 6ನೇ ತಾರೀಕು ಬೆಳಗ್ಗೆ 11 ಗಂಟೆವರೆಗೆ ನೀವು 25,000 ಕಾಷನ್ ಫೀಸ್ನ ತುಂಬೋದು. ಅದೇ ದಿನ ಸಾಯಂಕಾಲ 6 ಗಂಟೆವರೆಗೂ ನೀವು ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿಗಳನ್ನ ಮಾಡಬಹುದು. ಸೊ ಥರ್ಡ್ ರೌಂಡ್ ಆಪ್ಷನಲ್ಲಿ ಆಸಕ್ತಿ ಇರುವ ಅಭ್ಯರ್ಥಿಗಳು ಹೊಸದಾಗಿ ಇಚ್ಛೆ ಆಯ್ಕೆಗಳನ್ನು ದಾಖಲಿಸಬೇಕು. ಮೊದಲು ದಾಖಲಿಸಿದ ಇಚ್ಛೆ ಆಯ್ಕೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಮುಂಚೆ ನಾನು 10 ಕಾಲೇಜ್ ಆಗಿದ್ದೆ, ಅದೇ ಕಾಲೇಜ್ ಕ್ಯಾರಿ ಫಾರ್ವರ್ಡ್ ಆಗುತ್ತಾ? ಇವಾಗ ಆಗೋದಿಲ್ಲ. ಹೊಸದಾಗಿ ಆಯ್ಕೆಗಳನ್ನ ಮಾಡಬೇಕು, ನೀವು ಹೊಸದಾಗಿ ಇಚ್ಛೆಗಳನ್ನ ಮಾಡ್ಕೋಬೇಕು. ಸೊ ಆ ರೀತಿ ಹಳೆ ಕಾಲೇಜ್ಗಳು ನಿಮಗೆ ಅದು ಓಪನ್ ಇರೋದಿಲ್ಲ. ಅಂದರೆ ಯು ಕ್ಯಾನ್, ಐ ಗೆಸ್ ಏನಾಗುತ್ತೆ ಅಂದರೆ ನೀವು ಆ್ಯಡ್ ಮಾಡಬಹುದು ಅನ್ಕೋತೀನಿ, ಬಟ್ ಅದೇ ರೀತಿ ವಿಸಿಬಿಲಿಟಿ ಇರೋದಿಲ್ಲ.
ಈಗ ಮುಂಚೆ ನಾನು ಈಗೇನಾಗಿತ್ತು, ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡಿದ್ರಿ, ಚಾಯ್ಸ್ 2 ತೊಗೊಂಡು ಸೆಕೆಂಡ್ ರೌಂಡ್, ಚಾಯ್ಸ್ 3 ತೊಗೊಂಡು ಸೆಕೆಂಡ್ ರೌಂಡಿಗೆ ಬಂದರೆ ಉಳಿದಿದ್ದ ಸಿಕ್ಕಿರೋ ಕಾಲೇಜ್ ಕ್ಯಾನ್ಸಲ್ ಆಗಿ ಇನ್ನು ಉಳಿದಿದ್ದ ಕಾಲೇಜ್ ಇದ್ವಲ್ಲ ಆ ಕಾಲೇಜ್ ವಿಸಿಬಲ್ ಆಗ್ತಿತ್ತು. ಬಟ್ ಇವಾಗ ಹಂಗಿರೋದಿಲ್ಲ, ಇವಾಗ ಎಲ್ಲ ಕಾಲೇಜ್ ಡಿಲೀಟ್ ಆಗಿಬಿಟ್ಟಿರುತ್ತೆ. ನೀವೇನು ಮಾಡೋ ಹೊಸದಾಗಿ ಆಪ್ಷನ್ ಎಂಟ್ರಿಗಳನ್ನ ಮಾಡಬೇಕು. ಯಾವುದೇ ಕಾರಣಕ್ಕೂ ಇಚ್ಛೆಗಳನ್ನು ದಾಖಲಿಸಲು ಅವಧಿಯನ್ನು ವಿಸ್ತರಿಸಲಾಗುವುದಿಲ್ಲ. ಅಂದರೆ 6ನೇ ತಾರೀಕು ಸಂಜೆ 6 ಗಂಟೆ ಆದಮೇಲೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಎಕ್ಸ್ಟೆಂಡ್ ಮಾಡಿರಿ ಅಂದರೆ ಡೆಫಿನೆಟ್ಲಿ ದೇ ವಿಲ್ ನಾಟ್ ಡೂ ಇಟ್, ಮಾಡೋದಿಲ್ಲ ಅಂತ ಹೇಳಿದ್ದಾರೆ, ಆಲ್ರೆಡಿ ಬೋಲ್ಡ್ ಲೆಟರಲ್ಲಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನೋಡ್ರಿ, ಮೆರಿಟ್ ಹಾಗೂ ಅಭ್ಯರ್ಥಿಯು ದಾಖಲಿಸುವ ಆಪ್ಷನ್ ಆಧಾರದ ಮೇಲೆ ಸೀಟು ಹಂಚಿಕೆಯಾಗುವುದರಿಂದ ಅಭ್ಯರ್ಥಿಯು ಹಂಚಿಕೆಯಾದ ಸೀಟಿಗೆ ಕಡ್ಡಾಯವಾಗಿ ಪಡೆಯಲೇಬೇಕು. ಗಮನಿಸಿ ನೋಡ್ರಿ, ಇಲ್ಲಿ ರದ್ದುಗೊಳಿಸಬಹುದಾದ ಅಥವಾ ಹೊಸದಾಗಿ ಸೀಟ್ಗಳನ್ನು ಸೇರ್ಪಡೆಯಾದಲ್ಲಿ ಅಂತಹ ಸೀಟ್ಗಳು ಸಹ ಹಂಚಿಕೆ ಮಾಡುವುದರಿಂದ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಸೀಟ್ಗಳನ್ನು ಲಭ್ಯತೆಯನ್ನು ತೋರಿಸದಿದ್ದರೂ ಸಹ ಅಭ್ಯರ್ಥಿಗಳು ಕಾಲೇಜಿಗೆ ಸೇರಬಹುದಿಸುವ ಆಪ್ಷನ್ ಇಚ್ಛೆಗಳನ್ನು ದಾಖಲಿಸಲು ಅಭ್ಯರ್ಥಿಗಳಿಗೆ ಸಲಹೆ ನೀಡಲಾಗಿದೆ. ಸಪೋಸ್ ಏನಾಗುತ್ತೆ, ನಿಮಗೆ ಇವಾಗ ದಯಾನಂದ ಸಾಗರ ಬೇಕಾಗಿದೆ, ಹಾಗೆ ನೀವೇನು ಮಾಡ್ತೀರಾ, ಸೀಟ್ ಮ್ಯಾಟ್ರಿಕ್ಸ್ನ ನೋಡ್ತೀರಾ. ಈಗ ಸೆಕೆಂಡ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ, ನೋಡ್ತೀರಾ ದಯಾನಂದ ಸಾಗರದಲ್ಲಿ 0 ಸೀಟ್ ಅಂತ ತೋರಿಸ್ತದೆ. ಸರ್ ನಂಗೆ ದಯಾನಂದ ಸಾಗರ ಫುಲ್ಲ ನೋ, ಆ ರೀತಿ ಇರೋದಿಲ್ಲ. ಬಿಕಾಸ್ ಕೆಲವೊಬ್ರು ಕಾಲೇಜುಗಳು ಸರೆಂಡರ್ ಮಾಡ್ತಾರೆ, ಕೆಲವೊಬ್ರು 10,000 ತುಂಬಿ ಕಾಲೇಜಿನ ಸೀಟ್ನ ಸರೆಂಡರ್ ಮಾಡ್ತಾರೆ. ಕೆಲವೊಂದು ಕಾಲೇಜು ಹೊಸದಾಗಿ ಸೀಟ್ಗಳನ್ನ ಕೊಡ್ತಾರೆ, ಮ್ಯಾನೇಜ್ಮೆಂಟಲ್ಲಿ ಉಳಿದಿರೋ ಹೊಸ ಸೀಟ್ಗಳನ್ನ ಕೊಡ್ತಿರ್ತಾರೆ KEಗೆ. ಹಾಗಾಗಿ ನಿಮ್ಗೆ ಯಾವ್ಯಾವ ಕಾಲೇಜ್ಗಳು ಬೇಕೋ ಆ ಎಲ್ಲ ಕಾಲೇಜ್ಗಳನ್ನ ನೀವು ಆಪ್ಷನ್ ಎಂಟ್ರಿಯಲ್ಲಿ ಹಾಕಿ, ಅಗೇನ್ ಬೇಸ್ಡ್ ಆನ್ ಯುವರ್ ಕಟ್ ಆಫ್. ನೆಕ್ಸ್ಟ್ ಬರುತ್ತೆ ಸೀಟು ರದ್ದುಪಡಿಸಿಕೊಳ್ಳುವ ಕುರಿತು. ಸೀಟ್ಗಳು ರದ್ದುಪಡಿಸ್ಕೊಳ್ಬೋದು ನೀವು ಯಾವಾಗ, ಮೊದಲನೇ ಹಾಗೂ 2ನೇ ಸುತ್ತಿನಲ್ಲಿ ನಿಮಗೆ ದೊರೆತಿರುವ ಸೀಟು ರದ್ದುಪಡಿಸಿಕೊಳ್ಳಬೇಕಾದಲ್ಲಿ 6/11/2025 ಸಂಜೆ 4ರ ಒಳಗಾಗಿ ಖುದ್ದಾಗಿ KE ಆಫೀಸ್ಗೆ ಹೋಗ್ಬಿಟ್ಟು ನೀವು ಸೀಟ್ಗಳನ್ನ ರದ್ದುಪಡಿಸಿಕೊಳ್ಳಬೇಕು. ಇದರರ್ಥ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿದೆ, ಕಾಲೇಜ್ಗೆ ಅಡ್ಮಿಟ್ ಆಗಿದ್ದೀನಿ, ನಾನು ಇವಾಗ ಕ್ಯಾನ್ಸಲ್ ಮಾಡಬೇಕು ಅಂತಿದ್ದೀನಿ. ಕ್ಯಾನ್ಸಲ್ ಮಾಡ್ಕೋಬೋದಾ? ಎಸ್, ಮಾಡ್ಕೋಬೋದು. ಯಾವಾಗ? ಸಂಜೆ 4 ಗಂಟೆ 6ನೇ ತಾರೀಕು ಸಂಜೆ 4 ಗಂಟೆ ಒಳಗೆ ನೀವೇನು ಮಾಡಬೇಕು, ಮಾಡ್ಕೋಬೇಕು. ಏನಾಗುತ್ತೆ, ಚಾಯ್ಸ್ 2 ಸ್ಟೂಡೆಂಟ್ಸ್ ಇದ್ರಪ್ಪ, ಇಫ್ ಯು ಆರ್ ಚಾಯ್ಸ್ 2 ಸ್ಟೂಡೆಂಟ್ಸ್ 68,000 KE ಫೀಸ್ ತುಂಬಿರ್ತೀರ, ಅದರಲ್ಲಿ 10,000 ರೂಪಾಯಿನ ಅವ್ರು ಕಟ್ ಮಾಡಿಕೊಂಡು 58,000 ಚಿಲ್ಲರೆ ನಿಮ್ಗೆ ವಾಪಸ್ ಕೊಡ್ತಾರೆ. ಇನ್ ಕೇಸ್ ಚಾಯ್ಸ್ 3 ತೊಗೊಂಡಿದ್ರಿ ಅಂತಂದರೆ ನೀವೇನು ಮಾಡಬೇಕು, 10,000 ರೂಪಾಯಿನ ನೀವೇ ಫೀಸ್ನ ಪೇ ಮಾಡಬೇಕಾಗತ್ತೆ. ಆಲ್ರೆಡಿ ಇನ್ನೂ ಕಾಲೇಜ್ಗೆ ಅಡ್ಮಿಟ್ ಆಗೇ ಇಲ್ಲ, ಬಟ್ ನೀವು ಏನು ಫೀಸು ಪೇ ಮಾಡಿಲ್ಲ, ಚಾಯ್ಸ್ 3 ತೊಗೊಂಡವರು ನೀವೇ 10,000 ರೂಪಾಯಿ ಕಟ್ಟಿ ನೀವು ಕ್ಯಾನ್ಸಲ್ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ಕಾಲೇಜ್ ಫೀಸ್ ಕಟ್ಟಿ KE ಫೀಸ್ ಕಟ್ಟಿ ನೀವು ಕಾಲೇಜ್ ಅಡ್ಮಿಟ್ ಆಗಿದ್ರೆ ಉಳಿದ ಫೀಸ್ ವಾಪಸ್ ಕೊಡ್ತಾರೆ ನಿಮಗೆ. 68,000ದಲ್ಲಿ 10,000 ತೊಗೊಂಡು ಉಳಿದ ಫೀಸ್ ವಾಪಸ್ ಕೊಡ್ತಾರೆ. ನೋಡಿ ಅಬೌಟ್ ದಟ್. ಆಲ್ರೈಟ್. ಸೊ ನೆಕ್ಸ್ಟ್, ಬಟ್ ಕಾಲೇಜ್ ಫೀಸು ಕಾಲೇಜಲ್ಲೇ ಕೇಳಬೇಕು ನೀವು. ನೆಕ್ಸ್ಟು, ಈ ರೀತಿ ರದ್ದುಪಡಿಸಿಕೊಂಡ ಅಭ್ಯರ್ಥಿಗಳಿಗೆ 3ನೇ ಹಾಗೂ ಅಂತಿಮ ಸುತ್ತಿನಲ್ಲಿ ಭಾಗವಹಿಸಲು ಅವಕಾಶ ಇರುವುದಿಲ್ಲ. ಅಂದರೆ ಯಾರ್ಯಾರು ಸೀಟ್ ಕ್ಯಾನ್ಸಲ್ ಮಾಡ್ಕೋತಿರೋ, ನಾ ಕ್ಯಾನ್ಸಲ್ ಮಾಡ್ಕೊಂಡು 3rd ರೌಂಡಿಗೆ ಹೋಗ್ತೀರಾ, ಚಾನ್ಸೇ ಇಲ್ಲ, ಅಲ್ಲಿಗೆ ಕ್ಲೋಸ್ ಅದು. ರೈಟ್. ನೆಕ್ಸ್ಟ್ ನೋಡ್ರಿ, ಸೀಟು ಹಂಚಿಕೆಯ ಪ್ರಕಟಣೆ ವಿವರಗಳು ಯಾವ್ಯಾವ ಡೇಟ್ಗೆ ಯಾವ್ಯಾವು ಪ್ರಕಟಣೆ ಯಾವಾಗ ಆಗಿದೆಪ್ಪ, 4/11 ಇವತ್ತು ಬೆಳಗ್ಗೆ 11 ಗಂಟೆಗೆ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಆಲ್ರೆಡಿ ವೆಬ್ಸೈಟಲ್ಲಿ ಇದೆ. ಕಾಷನ್ ಡಿಪಾಸಿಟ್ ತುಂಬೋದು ಯಾವಾಗ, ಇವತ್ತು ಬೆಳಗ್ಗೆ 11 ಗಂಟೆಯಿಂದ 6ನೇ ತಾರೀಕು ಬೆಳಗ್ಗೆ 11 ಗಂಟೆವರೆಗೂ. ಇಚ್ಛೆಗಳನ್ನು ದಾಖಲಿಸುವುದು ಇವತ್ತು ಬೆಳಗ್ಗೆ 11 ಗಂಟೆಯಿಂದ 6ನೇ ತಾರೀಕು ಸಾಯಂಕಾಲ 6 ಗಂಟೆವರೆಗೂ. 11 ಗಂಟೆವರೆಗೂ 6ನೇ ತಾರೀಕು 11 ಗಂಟೆವರೆಗೂ ಕಾಷನ್ ಡೆಪಾಸಿಟ್ ಮಾಡೋದು 25,000. ರೈಟ್. ಯಾವಾಗ ಇಚ್ಛೆಗಳನ್ನು ದಾಖಲಿಸ್ಬೋದು, ಅದೇ ದಿನ ಸಾಯಂಕಾಲ 6 ಗಂಟೆವರೆಗೂ ನೀವು ಆಪ್ಷನ್ ಎಂಟ್ರಿಗಳನ್ನ ಮಾಡ್ಬೋದು 3rd ರೌಂಡ್ಗೆ. ನೆಕ್ಸ್ಟ್, ಸೀಟು ಹಂಚಿಕೆ ತಾತ್ಕಾಲಿಕ ಪ್ರೊವಿಷನಲ್ ಸೀಟ್ ರಿಸಲ್ಟ್ ಯಾವಾಗ ಬಿಡ್ತಾರೆ, 7ನೇ ತಾರೀಕು ಮಧ್ಯಾಹ್ನ 2 ಗಂಟೆ. 6ನೇ ತಾರೀಕು ಮುಗಿಯುತ್ತೆ, 7ನೇ ತಾರೀಕಿಗೆ ನಿಮ್ಗೆ ಮಧ್ಯಾಹ್ನ 2 ಗಂಟೆಗೆ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್. ನೆಕ್ಸ್ಟ್ 5ನೇದು ಅಂತಿಮ ಫಲಿತಾಂಶ ಯಾವಾಗ ಬಿಡ್ತಾರೆ, 8ನೇ ತಾರೀಕು. 7ನೇ ತಾರೀಕು ತಾತ್ಕಾಲಿಕ ಅಂದರೆ ಪ್ರೊವಿಷನಲ್, 8ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಫೈನಲ್. ನೆಕ್ಸ್ಟು, ಸೀಟ್ ಅಲಾಟ್ಮೆಂಟ್ ಕನ್ಫರ್ಮೇಷನ್ ಸ್ಲಿಪ್ ಬರುತ್ತಲ್ಲ, ಅದು ಯಾವಾಗ ಬಿಡ್ತಾರೆ, 10ನೇ ತಾರೀಕಿಂದ 12ನೇ ತಾರೀಕುವರೆಗೂ ಬಿಡ್ತಾರೆ. 10ನೇ ತಾರೀಕಿಂದ 12ನೇ ತಾರೀಕುವರೆಗೂ ನೀವು ಏನು ಕಾಲೇಜ್ ಸೀಟ್ ಅಲಾಟ್ ಆಗಿರುತ್ತೋ ಅದೊಂದು ಕನ್ಫರ್ಮೇಷನ್ ಸ್ಲಿಪ್ ಬಿಡ್ತಾರೆ. ಆ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಯಾವಾಗ, 10ನೇ ತಾರೀಕಿಂದ 12ನೇ ತಾರೀಕು ಡೌನ್ಲೋಡ್ ಮಾಡಿಕೊಂಡು ವಿತ್ ದ್ಯಾಟ್ ಕನ್ಫರ್ಮೇಷನ್ ಸ್ಲಿಪ್ ನೀವು 13ನೇ ತಾರೀಕು ಒಳಗಾಗಿ ಎಲ್ಲ ಮೂಲ ದಾಖಲೆ, ಎಲ್ಲ ಒರಿಜಿನಲ್ ಸರ್ಟಿಫಿಕೇಟ್ ಜೊತೆಗೆ 2 ಸೆಟ್ ಜೆರಾಕ್ಸ್ ಜೊತೆಗೆ ನೀವೇನು ಮಾಡಬೇಕು, ನಿಮಗೆ ಸಿಕ್ಕಿರುವಂತಹ ಕಾಲೇಜ್ಗೆ ಹೋಗಿ ಸಂಜೆ 5:30 13ನೇ ತಾರೀಕು ಸಂಜೆ 5:30 ಒಳಗಾಗಿ ನೀವು ಹೋಗಿ ಕಾಲೇಜ್ಗೆ ಅಡ್ಮಿಟ್ ಆಗಬೇಕಾಗುತ್ತೆ. ರೈಟ್. ಸೊ ದಿಸ್ ದ ವೇಳಾಪಟ್ಟಿ. ಇದು ನಿಮ್ಮದೊಂದು ಕ್ಯಾಲೆಂಡರ್ ಬಿಟ್ಟಿದ್ದಾರೆ ಅವರು, ಯಾವ ಟೈಮಲ್ಲಿ ಏನಾಗುತ್ತೆ ಅಂತ, ಜೊತೆಗೆ ಇನ್ಸ್ಟ್ರಕ್ಷನ್ ಕೂಡ ಬಿಟ್ಟಿದ್ದಾರೆ. ಐ ಹೋಪ್ ನಿಮಗೆಲ್ಲ ಕೂಡ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ. ನಾನು ಇನ್ನೊಂದ್ಸತಿ ಕ್ಲಾರಿಟಿ ಕೊಡ್ತೀನಿ ಯಾರ್ಯಾರು ಎಲಿಜಿಬಲ್ ಅಂತ. ಫಸ್ಟ್, ನಾನು ನಾನು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ ಸರ್, ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಐ ಆಮ್ ಎಲಿಜಿಬಲ್, ಯು ಆರ್ ಎಲಿಜಿಬಲ್, ನೋ ಇಶ್ಯೂಸ್. ಸೆಕೆಂಡ್ ಪಾಯಿಂಟ್, ನಾನು ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿತ್ತು, ಚಾಯ್ಸ್ 3 ತೊಗೊಂಡು ಸೆಕೆಂಡ್ ರೌಂಡಿಗೆ ಹೋದೆ, ಸೆಕೆಂಡ್ ರೌಂಡಲ್ಲಿ ಯಾವುದು ಕಾಲೇಜ್ ಸಿಗಲಿಲ್ಲ, ನೀವು ಎಲಿಜಿಬಲ್ಲ, ಎಸ್ ಯು ಆರ್ ಎಲಿಜಿಬಲ್, ನೋ ಪ್ರಾಬ್ಲಮ್ ವಿತ್ ದಟ್. ನನಗೆ ಫಸ್ಟ್ ರೌಂಡಲ್ಲೂ ಕಾಲೇಜ್ ಸಿಕ್ಕಿಲ್ಲ, ಸೆಕೆಂಡ್ ರೌಂಡಲ್ಲೂ ಕಾಲೇಜ್ ಸಿಕ್ಕಿಲ್ಲ, ಆಮ್ ಐ ಎಲಿಜಿಬಲ್, ಎಸ್ ಯು ಆರ್ ಎಲಿಜಿಬಲ್, ನೋ ಪ್ರಾಬ್ಲಮ್. ಬಟ್ ನನಗೆ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿತ್ತು,
ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡಿಗೆ ಹೋದೆ, ಅಲ್ಲೂ ಕಾಲೇಜ್ ಸಿಕ್ತು, ನಾನು ಥರ್ಡ್ ರೌಂಡಿಗೆ ಎಲಿಜಿಬಲ್, ಯು ಆರ್ ನಾಟ್ ಎಲಿಜಿಬಲ್. ಸರೆಂಡರ್ ಮಾಡಿಬಿಟ್ಟು ಥರ್ಡ್ ರೌಂಡಿಗೆ ಹೋಗಕ್ಕೆ ಬರುತ್ತಾ, ಯು ಆರ್ ನಾಟ್ ಎಲಿಜಿಬಲ್. ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ ಎಂಟ್ರಿ ಬಿಡ್ತಾರಾ, ನೋ. ಯಾರಿಗೆ ಕಾಲೇಜ್ ಸಿಕ್ಕಿರೋದಿಲ್ಲೋ ಸೆಕೆಂಡ್ ರೌಂಡಲ್ಲಿ ಅವರಿಗೆ ಮಾತ್ರ ಈ ಒಂದು ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅವರು ಕೂಡ 25,000 ಕಾಷನ್ ಫೀಸ್ ತುಂಬಿ ನೀವೇ ನೋಡೋಕ್ಕೂ ಅಡ್ಮಿಷನ್ ಮಾಡ್ಕೋಬೇಕಾಗುತ್ತೆ. ರೈಟ್. ಸೊ ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ರೈಟ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬಂದು ಮೀಟ್ ಆಗೋಣ. ರೈಟ್. ಸೊ ಐ ಹೋಪ್ ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್, ಬಿಕಾಸ್ ಡಿಲೇ ಆಯಿತು, ಒಂದಿನ ಡಿಲೇ ಆಯಿತು. ನೆನ್ನೆ ನಾನು ವೀಡಿಯೋ ಮಾಡಬೇಕಾಯಿತು, ಬಿಕಾಸ್ ಆಫ್ ತುಂಬ ಕೆಲಸಗಳಾಗಿದ್ದರಿಂದ ನಾನು ಮಾಡೋಕ್ಕಾಗಿರಲಿಲ್ಲ. ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್. ಬಟ್ ತುಂಬ ಜನ ಕಾಲ್ಸ್ ಮಾಡ್ತಾಯಿರ, ಸರ್ ವೀಡಿಯೋ ಯಾವಾಗ ಬರುತ್ತೆ ಅಂತ. ಸೊ ನಾನು ಸ್ವಲ್ಪ ಟೈಮ್ ಮಾಡಿಕೊಂಡು ಡೆಫಿನೆಟ್ಲಿ ನಾನು ಪ್ರಾಮಿಸ್ ಅಂತೂ ಮಾಡಿದ್ದೆ, ಅಂಟಿಲ್ ಯು ಗೆಟ್ ದ ಕಾಲೇಜ್ ಐ ವಿಲ್ ಬಿ ದೇರ್ ವಿತ್ ಯು, ಪ್ರತಿಯೊಂದು ಸ್ಟೆಪ್ಸ್ನ ಹೇಳ್ಕೊಡ್ತೀನಿ ಅಂತ. ಸೊ ಇನ್ ದ ಸೇಮ್ ವೇ ನಾನು ಮಾಡ್ತಾ ಬಂದಿದ್ದೀನಿ. ಸೊ ಒಂದು ಡಿಲೇ, ಒಂದು ಡೇ ಡಿಲೇ ಆಯಿತು. ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್. ನೆಕ್ಸ್ಟ್ ಈ ರೀತಿ ಆಗೋದಿಲ್ಲ, ಅಪ್ ಟು ಡೇಟ್ ನಾನು ಹೇಳ್ತಾ ಇರ್ತೀನಿ. ಸೊ ವಿಡಿಯೋನ ಯಾರ್ಯಾರು ನೋಡಿದರೆ ಇಷ್ಟ ಪ್ಲೀಸ್ ಲೈಕ್ ಮಾಡ್ಕೊಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತೀನಿ. ಜೊತೆಗೆ 2026 PGCET ಬ್ಯಾಚ್ ಕೋರ್ಸ್, ಪರಾಕ್ರಮ್ ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗಿದೆ. ಯಾರ್ಯಾರಿಗೆ ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಏನು ಮಾಡಬೇಕು, ಡೌನ್ಲೋಡ್ ಮಾಡ್ಕೊಡಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇಸ್ಟೋರಿಂದ. ಜೊತೆಗೆ 6361949484 ಇದು ಇಸ್ ದ ನಂಬರ್. ಯು ಕ್ಯಾನ್ ಕಾಲ್ ಆನ್ ದಿಸ್ ನಂಬರ್, ಯು ವಿಲ್ ಗೆಟ್ ಆಲ್ ದ ಇನ್ಫಾರ್ಮೇಷನ್. ಅನ್ಲಿಮಿಟೆಡ್ ರಾಕ್ ಸಾಲಿಡ್ ಪ್ರಿಪರೇಷನ್ನ 2026 PGCET ಬ್ಯಾಚ್ ಕೋರ್ಸಲ್ಲಿ ಯು ಕ್ಯಾನ್ ಪ್ರಿಪೇರ್. ನಿಮ್ಮ ಫ್ರೆಂಡ್ಸು, ನಿಮ್ಮ ತಮ್ಮ, ಅಕ್ಕ, ತಂಗಿ ಯಾರಿದ್ರು ಕೂಡ ಪ್ಲೀಸ್ ರೆಫರ್ ದೆಮ್. ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಗಿವ್ ದೆಮ್ ಅಫೋರ್ಡೆಬಲ್ ಪ್ರೈಸಲ್ಲಿ ವಿ ಆರ್ ಗೋಯಿಂಗ್ ಟು ಗಿವ್ ಕ್ವಾಲಿಟಿ ಆಫ್ ಎಜುಕೇಷನ್ ಫಾರ್ ಶೋರ್. ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಯಾರಿಗೆ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡ್ಕೊಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತೀನಿ. ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಆ್ಯಂಡ್ ಬಾಯ್.